and students, ಕಲಿತಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಕ್ಲಾಸ್ 18 ಅರಿವು ಟ್ಯುಟೋರಿಯಲ್ಸ್ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ ಕನ್ನಡ ಟು ಇಂಗ್ಲೀಷ್. ಐ ಹೋಪ್ ಕಲಿತಿದ್ದೀರಾ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಯಾರು ಕ್ಲಾಸ್ 18ನ ಫಸ್ಟ್ ನೋಡ್ತಿರೋ ಅವರು ಕ್ಲಾಸ್ 1ಇಂದ ಬನ್ನಿ, ಆಗ ತುಂಬ ಸುಲಭವಾಗಿ ನಿಮಗೆ ಅರ್ಥ ಆಗುತ್ತೆ. ಎಷ್ಟೇ ನಿಮಗೆ ಟೈಮ್ ಇಲ್ಲ ಅಂದರೂ ದಯವಿಟ್ಟು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಇದಕ್ಕೆ. ಸೊ ಈಸಿಯಾಗಿ ಕಲಿತಾ ಹೋಗ್ತೀರಾ ಇಂಗ್ಲೀಷು. ಎಸ್ಪೆಷಲಿ ಯಾರ್ಯಾರಿಗೆ ತುಂಬ ಡಿಸೈರ್ ಇದೆಯೋ, ಅಂದರೆ ತುಂಬ ಕಲಿಬೇಕು ಅನ್ನೋ ಆಕಾಂಕ್ಷೆ ಇದೆಯೋ ಆ ಥರ ಅವರು ಇದನ್ನು ನೋಡಿದ್ರೆ ನಿಜವಾಗ್ಲೂ ನೀವು ಎಂಜಾಯ್ ಮಾಡ್ತಾ ಕಲಿತೀರ ಭಾಷೆನ. ಓಕೆ, ದಯವಿಟ್ಟು ಯೂಸ್ ಮಾಡಿ ಏನೇನು ಕಲಿತಿದ್ದೀರೋ ಅದನ್ನು. ನಿಮ್ಗೀಗಾಗಲೇ ಗೊತ್ತಿದೆ, ಟೆನ್ಸಲ್ಲಿ ನಾನು ಇಂಟ್ರಡ್ಯೂಸ್ ಮಾಡಿದ್ದೆ ಮೇಯ್ನ್ ಕ್ಯಾಟಗರಿ 3 ಟೈಪ್ಸ್ ಇದೆ ಅಂಥೇಳಿ. ಅದರಲ್ಲಿ ಸಬ್ ಕ್ಯಾಟಗರೀಸ್ಗೆ ಬಂದರೆ ಪ್ರೆಸೆಂಟ್ ಟೆನ್ಸ್ನ ನಾನು ಫಸ್ಟು ಆಯ್ಕೆ ಮಾಡಿಕೊಂಡಿದ್ದೆ, ಅದು ನಿಮಗೆ ಗೊತ್ತಿದೆ ಆಲ್ರೆಡಿ, ರೈಟ್? ಎಸ್, ಆ ಪ್ರೆಸೆಂಟ್ ಟೆನ್ಸಲ್ಲಿ ಪ್ರೆಸೆಂಟ್ ಕಂಟಿನ್ಯೂಯಸ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಅಂದರೆ ನಮ್ಮ ಕಣ್ಮುಂದೆ ನಡೀತಿರೋದಕ್ಕೆ ಯಾವ ಥರ ವರ್ಡ್ಸ್ನ ನೀವು ಹಾಕಿದ್ರೆ ಈಗಿನ ಬಗ್ಗೆನೇ ನೀವು ಹೇಳ್ತಿದ್ದೀರಾ ಅಂಥೇಳಿ ಯಾರು ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ತಿದ್ದಾರೋ ಅವರು ಗೊತ್ತಾಗುತ್ತೆ. ಪ್ಲಸ್ ಹಾಗೆ ನೀವು ಸ್ಟ್ಯಾಂಡರ್ಡ್ ಇಂಗ್ಲೀಷ್ನ ಯೂಸ್ ಮಾಡ್ತಿದ್ದೀರಾ ಅಂಥೇಳಿ ನಿಮಗೂ ಅರ್ಥ ಆಗುತ್ತೆ. ಓಕೆ, ಎಸ್. ಸೊ ಇದರಲ್ಲಿ ಪ್ರೆಸೆಂಟ್ ಕಂಟಿನ್ಯೂಯಸಲ್ಲಾಗಲಿ ಯಾವುದೇ ಟೆನ್ಸಲ್ಲಾಗಲಿ ನಾವು ಮಾತಾಡಬೇಕಾದ್ರೆ ಮೇಯ್ನು 3 ಕ್ಯಾಟಗರೀಸ್ ಯೂಸ್ ಮಾಡ್ತೀವಿ: ಪಾಸಿಟಿವ್ ಸೆಂಟೆನ್ಸ್, ನೆಗೆಟಿವ್ ಸೆಂಟೆನ್ಸ್, ಇಂಟರಾಗೇಟಿವ್ ಸೆಂಟೆನ್ಸ್. ನೋಡಿ, ಲಾಸ್ಟ್ ಕ್ಲಾಸಲ್ಲಿ ನಿಮಗೆ ಅವೆರಡಕ್ಕೆ ನಾನು ಗ್ರೀನ್ ಹಾಕಿದ್ದೆ, ಇದಕ್ಕೆ ಹಾಕಿರಲಿಲ್ಲ, ಕರೆಕ್ಟಾ? ಇವಾಗ ಎಲ್ಲನೂ ಗ್ರೀನ್ ಮಾಡಿದ್ದೀನಿ. ಅಂದರೆ ಇದರ ಅರ್ಥ 3 ಥರದ ಸೆಂಟೆನ್ಸ್ ಫಾರ್ಮೇಷನ್ ನೀವು ಕಲ್ತಿದ್ದೀರಾ ಅಂಥೇಳಿ. ಇಸ್ ಇಟ್ ರೈಟ್? ಯಾ. In your last class, actually, you people have been learned about the interrogative sentence. In this class, you are going to learn all the things, especially interrogative sentences with answer you are going to learn. ಅಂದರೆ ಇಂಟರಾಗೇಟಿವ್ ಸೆಂಟೆನ್ಸ್ ಅಂದರೆ ಏನು? ಪ್ರಶ್ನಾರ್ಥಕವಾಗಿ ಮಾಡುವಂಥ ವಾಕ್ಯಗಳು. ಅದು ನಮಗೆ ನಾವಿರ್ಬೋದು, ಅಥವಾ ಇನ್ನೊಬ್ಬರ ಹತ್ರ ಇರ್ಬೋದು, ಅಥವಾ ಇನ್ನೊಬ್ಬರ ಹತ್ರ ಥರ್ಡ್ ಪರ್ಸನ್ ಬಗ್ಗೆ ಇರ್ಬೋದು, ಈ ಥರ. ಸೊ ಈಗಾಗಲೇ ನಿಮಗೆ ಗೊತ್ತಿದೆ ಪ್ರೆಸೆಂಟ್ ಕಂಟಿನ್ಯೂಯಸಲ್ಲಿ ಏನೇನು ಚೇಂಜಸ್ ಮಾಡಬೇಕಂತೇಳಿ. ಇದ್ರ ಬಗ್ಗೆ ನಾನು ಹೆಚ್ಚಿಗೆ ಏನು ಹೇಳೋದಿರಲ್ಲ, ಯಾಕಂದರೆ ಪ್ರೀವಿಯಸ್ ಕ್ಲಾಸಸ್ ಎಲ್ಲ ಅಲ್ಲಿ ನಿಮಗೆ ಫುಲ್ಲು ಅರ್ಥ ಮಾಡಿಸಿದ್ದೀನಿ. ಈಗ ಇಂಟರಾಗೇಟಿವ್ ಸೆಂಟೆನ್ಸಲ್ಲಿ ಫಸ್ಟು ಸ್ವಲ್ಪ ಸೆಂಟೆನ್ಸ್ನ ಹೇಳಿಕೊಟ್ಟು, ಸೇಮ್ ಲೈಕ್ ಯುವರ್ ಪ್ರೀವಿಯಸ್ ಕ್ಲಾಸ್. ಸೊ ಆಮೇಲೆ ನಿಮಗೆ ಬೇರೆ ಥರದಕ್ಕೆ ಕ್ವಶನ್ ವಿತ್ ಆನ್ಸರು, ಪಿಕ್ಚರ್ ರೀಡಿಂಗ್ಗೆ ಕರ್ಕೊಂಡು ಹೋಗ್ತೀನಿ. ಸಾಮಾನ್ಯವಾಗಿ ನಮಗೆ ನಾವು ಕ್ವಶನ್ ಮಾಡ್ಕೊಳ್ಳೋದು ಬಹಳ ಕಮ್ಮಿ, ಆದ್ರೂ ಒಂದು ನಿಮಗೆ ತಿಳಿದಿರ್ಬೇಕಂತ ಹೇಳಿ ನಾನು ಫಸ್ಟ್ ಸೆಂಟೆನ್ಸ್ನ ಕೊಟ್ಟಿದ್ದೀನಿ. ವಾಟ್ ಹ್ಯಾಮ್ ಐ ಡೂಯಿಂಗ್ ಅಂತ ಹೇಳ್ಬೋದು, ನಾನೇನು ಮಾಡ್ತಿದ್ದೀನಿ ಅಂಥೇಳಿ. ಸೊ ಯಾರಾದರೂ ಬಂದು ನೀನು ಕೆಲಸ ಮಾಡ್ತಿಲ್ಲ, ಸುಮ್ಮನೆ ಕೂತಿದ್ದೀನಿ, ವಾಟ್ ಐ ಆಮ್ ಡೂಯಿಂಗ್, ಸಿ ಐ ಆಮ್ ರೈಟಿಂಗ್ ಅಂತ ಹೇಳ್ಬೋದು. ಐ ಆಮ್ ವಾಷಿಂಗ್ ಯುಟೆನ್ಸಿಲ್ಸ್ ಅಂತ ಹೇಳ್ಬೋದು, ಅಂದರೆ ಪಾತ್ರೆಗಳನ್ನ ತೊಳಿತಿದ್ದೀನಿ ಅಂಥೇಳಿ. ಐ ಆಮ್ ವಾಷಿಂಗ್ ಕ್ಲಾತ್ಸ್ ಅಂತ ಹೇಳ್ಬೋದು. ಈ ಥರ ಉತ್ತರ ಕೊಡ್ಬೋದು. ವೇರ್ ಆರ್ ವಿ ಗೋಯಿಂಗ್, ಮ್ಯಾಂಗ್ಳೂರ್ ಆರ್ ಬಾಂಬೆ ಅಂತ ಕೇಳೋದು. ನಾವು ನಮಗೇನೆ ಕೇಳ್ಕೊಳ್ಳೋದು, ನಮ್ಮ ಮನೆಗೆ ಯಾರು ನಾವು ಅಂತ ಅನ್ನಿಸ್ಕೊಂಡಿರ್ತೀವೋ, ಅಂದರೆ ಫ್ರೆಂಡ್ ಸರ್ಕಲ್ ಇರ್ಬೋದು, ಅಥವಾ ಒಂದೇ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು. ಅವರು ಡಿಸೈಡ್ ಮಾಡಿರ್ತಾರೆ ಎಲ್ಲೋಗೋದು ಅಂಥೇಳಿ, ನನಗೆ ಗೊತ್ತಿರಲ್ಲ, ಆವಾಗ ಕೇಳ್ಬೋದು, ವೇರ್ ಆರ್ ವಿ ಗೋಯಿಂಗ್ ಅಂತ ಕೇಳ್ಬೋದು. ಎಲ್ಲೋಗ್ತಿದ್ದೀವಿ ನಾವು, ಮ್ಯಾಂಗ್ಳೂರ್ಗ ಆರ್ ಬಾಂಬೆಗ ಅಂತ. ಆಗ ಅವ್ರು ಮ್ಯಾಂಗ್ಳೂರ್ ಅಂಥೇಳಿ ಆನ್ಸರ್ ಮಾಡ್ಬೋದು. ವೆನ್ ಆರ್ ಯು ರೈಟಿಂಗ್ ಯುವರ್ ಕ್ಲಾಸ್ ನೋಟ್ಸ್, ನೋಡಿ ಇನ್ನೊಬ್ಬರಿಗೆ ಕೇಳುವಂಥದ್ದು. ನಾವು ಯಾವಾಗ ಬರೀತೀಯಾ ನಿನ್ನ ಕ್ಲಾಸ್ ನೋಟ್ಸ್ನ, ಅಥವಾ ಕ್ಲಾಸ್ ವರ್ಕ್ನ, ಅಥವಾ ನೋಟ್ಸ್ನ? ಟುಡೇ ಆರ್ ಟುಮಾರೋ, ಇವತ್ತಾ ಅಥವಾ ನಾಳೆನಾ ಅಂತ ಕೇಳೋದು. ಯಾವಾಗ ಬರೀತಿದ್ಯಾ ನಿನ್ನ ಕ್ಲಾಸ್ ವರ್ಕ್ನ ಅಥವಾ ಕ್ಲಾಸ್ ನೋಟ್ಸ್ನ, ಇವತ್ತಾ ನಾಳೆನಾ ಅಂತೇಳಿ. ಇದನ್ನು ನೀವು ಪಾಸಿಟಿವ್ ಆಗಿ ಕೇಳ್ಬೋದು. ಪಾಸಿಟಿವ್ ಅಂತ ಹೇಳಿದೇನು, ಕ್ವೈಟಾಗಿ ಕೇಳಿ, ವಾಟ್ ಆರ್ ಯು ರೈಟಿಂಗ್, ವೆನ್ ಆರ್ ಯು ರೈಟಿಂಗ್ ಯುವರ್ ಕ್ಲಾಸ್ ನೋಟ್ಸ್, ಟುಡೇ ಆರ್ ಟುಮಾರೋ. ಅದನ್ನೇ ನೀವು ಕೋಪವಾಗೂ ಕೇಳ್ಬೋದು ಅಲ್ವಾ, ಯಾಕಂದರೆ ಎಕ್ಸ್ಪ್ರೆಷನ್ಸು ತುಂಬಾ ಇಂಪಾರ್ಟೆಂಟು ವೈಲ್ ದ ಟೈಮ್ ಆಫ್ ಯೂಸಿಂಗ್ ದ ಸೆಂಟೆನ್ಸ್. ನಾನು ನಿಮ್ಗೆ ಈಗಾಗಲೇ ಹೇಳ್ಕೊಟ್ಟಿದ್ದೀನಿ. ಸೊ ಇಲ್ಲಿ ನಾವು ಕೋಪವಾಗೂ ಕೇಳ್ಬೋದು. ಹೇಗೆ ಅಂದರೆ, ಯಾವಾಗ ಬರೀತೀಯ ನೀನು ನಿನ್ನ ಕ್ಲಾಸ್ ನೋಟ್ಸ್ನ, ಇವತ್ತ ನಾಳೆನಾ ಅನ್ನೋದನ್ನು. ವೆನ್ ಆರ್ ಯು ರೈಟಿಂಗ್ ಯುವರ್ ಕ್ಲಾಸ್ ವರ್ಕ್, ಟುಡೇ ಆರ್ ಟುಮಾರೋ, ಆ ಥರ ಕೇಳ್ಬೋಕ್ಕೆ ಚಾನ್ಸ್ ಇದೆ. ಆಗ ಅವರು ಇಲ್ಲ ಟುಡೇ ಓನ್ಲಿ ಐ ಆಮ್ ರೈಟಿಂಗ್, ಈ ಥರ ಆನ್ಸರ್ ಮಾಡ್ಬೋದು. ನೆಕ್ಸ್ಟ್, ವಾಟ್ ಆರ್ ದೇ ಪ್ಲೇಯಿಂಗ್, ಕಾರ್ಡ್ಸ್ ಆರ್ ಲೂಡೋ.
ಸೊ ಇದು ನಿಮಗೆ ಗೊತ್ತಿದೆ, ಕಾರ್ಡ್ಸು ಲೂಡೋ ಅನ್ನೋದೆಲ್ಲ ಗೇಮ್ಸ್ ಅಂತ ಹೇಳ್ಬಿಟ್ಟು. ಈಗ ಬರ್ತಾರೆ ಯಾರೋ ನಮ್ಮ ಹತ್ರ ಕೇಳ್ಬೋದು, ಅಥವಾ ನಾವು ಅವ್ರ ಹತ್ರ ಕೇಳ್ಬೋದು. ಯಾರ ಬಗ್ಗೆ? ಇನ್ನೊಬ್ಬರ ಬಗ್ಗೆ. ಹೇಗೆ? ವಾಟ್ ಆರ್ ದೆ ಪ್ಲೇಯಿಂಗ್? ಏನು ಪ್ಲೇ ಮಾಡ್ತಿರೋದು ಅವರು? ಆಟ ಆಡ್ತಿರೋದು ಕಾರ್ಡ್ಸಾ ಲೂಡೋನಾ ಅಂತ ಹೇಳೋದು. ಸೊ ಆಗ ಅವರು ಸೆಲೆಕ್ಷನ್, ದೇ ಆರ್ ಪ್ಲೇಯಿಂಗ್ ಕಾರ್ಡ್ಸ್ ಅಂತ ಹೇಳ್ಬೋದು, ಅಥವಾ ದೇ ಆರ್ ಪ್ಲೇಯಿಂಗ್ ಲೂಡೋ ಅಂತ ಹೇಳಿ ಹೇಳ್ಬೋದು. ಕ್ಲಿಯರ್? ಎಸ್. ವಾಟ್ ಈಸ್ ಈ ಹೀಟಿಂಗ್? ನೋಡಿ, ಅವನು ಏನು ತಿಂತಿದ್ದಾನೆ? ಉಪ್ಮಾ ಆರ್ ಸಲಾಡ್? ಉಪ್ಮಾ ತಿಂತಿದ್ದಾನ ಅಥವಾ ಸಲಾಡ್ ತಿಂತಿದ್ದಾನ ಅಂತೇಳಿ. ಓಕೆ, ಸೊ ಅದು ಅವನ ವಿಷಯ, ಅವನು ಆನ್ಸರ್ ಮಾಡ್ತಾನೆ. ವಾಟ್ ಈಸ್ ಶೀ ಕುಕಿಂಗ್? ರೈಸ್ ಆರ್ ಪುಲಾವ್? ನೋಡಿ, ನಾವು ಕೇಳೋದು ಅವಳೇನು ಅಡುಗೆ ಮಾಡ್ತಿದ್ದಾಳೆ. ವಾಟ್ ಈಸ್ ಶೀ ಕುಕಿಂಗ್? ರೈಸಾ ಅಂದರೆ ವೈಟ್ ರೈಸ್ ಆ ಥರ ಹೇಳ್ತೀವಲ್ಲ ಅದು, ಆರ್ ಪುಲಾವ್ ಮಾಡ್ತಿದ್ದಾಳ ಅಂಥೇಳಿ. ನಾವು ಅದಕ್ಕೆ ಆನ್ಸರ್ ಎಸ್ ಶೀ ಈಸ್ ಕುಕಿಂಗ್ ಪುಲಾವ್ ಅಂತ ಹೇಳ್ಬೋದು. ನಾಟ್ ರೈಸ್ ಅಂತಲೂ ಒಂದು ನೆಗೆಟಿವ್ ಇದು ಆ್ಯಡ್ ಮಾಡ್ಬೋದು, ಸ್ಮಾಲ್ ಸೆಂಟೆನ್ಸ್. ಕ್ಲಿಯರ್? ವೆರಿ ಶೀ ರೀಡಿಂಗ್? ಎಲ್ಲಿ ಓದ್ತಿದ್ದಾಳೆ? ಆಗ ನಾವು ಆನ್ಸರ್ ಮಾಡ್ಬೋದು, ನೋ ಶೀ ಈಸ್ ಪ್ಲೇಯಿಂಗ್ ಅಂಥೇಳಿ. ನೋ ಅಲ್ಲಿ ಹಾಕೊಳ್ಳಿ, ಶೀ ಈಸ್ ಪ್ಲೇಯಿಂಗ್ ಅಂತೇಳಿ. ಅಥವಾ ಇದು ಏನು, ಎಲ್ಲಿ ಓದ್ತಿದ್ದಾಳೆ ಅಂತ. ಸೊ ನೀವು ಹೇಳಿ, ಇನ್ಸೈಡ್ ದ ಹೌಸ್, ಔಟ್ಸೈಡ್ ದ ಹೋಮ್, ಅಥವಾ ಅಟ್ ಹಾಲ್. ನಿಮಗೆ ಅದು ಅಟ್ಟೆಲ್ಲ ಹೇಳ್ಕೊಟ್ಟಿಲ್ಲ, ಹಾಗಾಗಿ ನಾನು ಅವಾಯ್ಡ್ ಮಾಡ್ತಿದ್ದೀನಿ. ಆನ್ಸರು ಯಾವ್ದು ಬೇಕಾದರೂ ಹೇಳ್ಕೊಬೋದು. ಕ್ಲಿಯರ್? ಈಗ ನೋಡಿ, ಪಿಕ್ಚರ್ ರೀಡಿಂಗ್ಗೆ ಬರೋಣ. ಇದೇನು ಸೇಮ್ ಪಿಕ್ಚರ್ ಅಂತೇಳಿ ಇಮೇಜ್ ಕೊಟ್ಟಿದ್ದೀನಿ ಅಂತೇಳಿ ಕನ್ಫ್ಯೂಸ್ ಆಗಬೇಡಿ. ಇಲ್ಲಿ ಕ್ವಶನ್ ವಿತ್ ಆನ್ಸರ್ಸ್ ಕಲಿತಾ ಹೋಗ್ತೀರಾ. ವಾಟ್ ಈಸ್ ಈ ಡೂಯಿಂಗ್ ಅಂತ ಯಾರಾದರೂ ಬಂದು ಕೇಳ್ತಾರೆ, ಅವನೇನು ಮಾಡ್ತಿದ್ದಾನೆ? ಆಗ ನಾವು ಆನ್ಸರ್ ಮಾಡ್ಬೋದು, ಈ ಈಸ್ ಸ್ವೀಪಿಂಗ್ ದಿ ಗಾರ್ಬೇಜ್. ಅಂದರೆ ಏನು, ಕಸ ಕಡ್ಡಿ ಎಲ್ಲ ಬಿದ್ದಿದೆ, ಅದನ್ನು ಕ್ಲೀನ್ ಮಾಡ್ತಿದ್ದಾನೆ ಕಸನ ಅನ್ನೋ ಥರ. ಅಥವಾ ಸ್ವೀಪಿಂಗ್ ಬೇಡ ಮ್ಯಾಮ್, ಗುಡಿಸೋದು, ನಾವು ಕ್ಲೀನಿಂಗ್ ಅಂತ ಹಾಕೋತೀವಿ, ಹಾಕೊಳ್ಳಿ ಈಸ್ ಕ್ಲೀನಿಂಗ್ ದ ಗಾರ್ಬೇಜ್ ಅಂತ ಹಾಕಿ. ನೋಡಿ, ಇಲ್ಲಿ ನಾನು ಹೇಳಿದೆ ಯಾರೋ ಬಂದು ನಮ್ಮನ್ನು ಕೇಳೋದು, ನಾವು ಉತ್ತರ ಕೊಡೋದು ಅವನ ಬಗ್ಗೆ ಅಂಥೇಳಿ. ಇಲ್ಲಿ ನಾವೇ ಯಾರನ್ನಾದ್ರೂ ಕೇಳ್ಬೋದು, ಅವರು ಉತ್ತರ ಕೊಡ್ತಾರೆ. ಎರಡಕ್ಕೂ ಅಡ್ಜಸ್ಟ್ ಆಗುತ್ತೆ ಈಗ. ಓಕೆ, ವಾಟ್ ಈಸ್ ಈ ಡೂಯಿಂಗ್? ಅವರು ನಮ್ಮನ್ನು ಕೇಳ್ಬೋದು ಅಥವಾ ನಾವು ಅವ್ರನ್ನ ಕೇಳ್ಬೋದು. ಅವನ ಬಗ್ಗೆ, ಈ ಅಂದರೆ ಏನು, ಅವನು, ಅದು ನಿಮಗೆ ಗೊತ್ತಿದೆ ಈಗಾಗಲೇ. ಸೊ ಆನ್ಸರು ಹೇಳ್ತಾರೆ ನಾವು ಅಥವಾ ಅವರು. ನಾವು ಕ್ವಶನ್ ಕೇಳಿದರೆ ಅವರು ಆನ್ಸರ್ ಮಾಡ್ತಾರೆ, ಅವರು ಕ್ವಶನ್ ಕೇಳಿದ್ರೆ ನಾವು ಆನ್ಸರ್ ಮಾಡ್ತೀವಿ. ಏನಂದರೆ ಈಸ್ ಕ್ಲೀನಿಂಗ್ ದ ಗಾರ್ಬೇಜ್ ಅಂತೇಳಿ. ಸೆಕೆಂಡ್ ಕ್ವಶನ್, ವಿಚ್ ಸ್ಟೋರಿ ಬುಕ್ ಮನು ಇಸ್ ರೀಡಿಂಗ್ ಅಂತ ಹೇಳಿ. ಅವನ ಹೆಸರು ಮನು ಅಂತ ತಿಳ್ಕೊಳ್ಳೋಣ. ಯಾರಾದರೂ ಬಂದು ಯಾವ ಸ್ಟೋರಿ ಬುಕ್ ಮನು ಓದ್ತಿರೋದು? ನಾವು ಅಂದರೆ ಈಗ ಆನ್ಸರ್ ಹೇಳ್ಬೋದು, ನೋ, ಮನು ಈಸ್ ನಾಟ್ ರೀಡಿಂಗ್ ಸ್ಟೋರಿ ಬುಕ್, ಈಸ್ ಕ್ಲೀನಿಂಗ್ ದ ಕಾಂಪೌಂಡ್ ಫಾರ್ ಫೆಸ್ಟಿವಲ್. ನೋಡಿ, ಎಷ್ಟು ಉದ್ದನೇ ಸೆಂಟೆನ್ಸ್ ಆಯಿತು. ಇಲ್ಲಿ ನಾವು ಹೇಳ್ಬೋದು, ಇಲ್ಲ, ಮನು ಓದ್ತಾ ಇಲ್ಲ ಸ್ಟೋರಿ ಬುಕ್ನ, ಅವನು ಕ್ಲೀನ್ ಮಾಡ್ತಿದ್ದಾನೆ. ಏನನ್ನ? ಕಾಂಪೌಂಡ್ನ. ಏತಕ್ಕೋಸ್ಕರ? ಫಾರ್ ಫೆಸ್ಟಿವಲ್ ಅಂತೇಳಿ ಆನ್ಸರ್ ಮಾಡ್ಬೋದು. ನೆಕ್ಸ್ಟ್, ವೈ ಈಸ್ ಬಂಟಿ ಲುಕಿಂಗ್ ಸ್ಯಾಡ್? ಯಾರೋ ಬಂದುಬಿಟ್ಟು ಬಂಟಿ ಅಂತ ಇಟ್ಕೊಳ್ಳಿ ಅವನ ಹೆಸರು, ಅಲ್ಲಿ ಸ್ವೀಪ್ ಮಾಡ್ತಿದ್ದಾನಲ್ಲ ಆ ಹುಡುಗನ ಹೆಸರು. ಯಾರಾದರೂ ಗೊತ್ತಿಲ್ಲದೆ ಅವನ ನೋಡ್ದಿರಾನೆ ವೈ ಈಸ್ ಬಂಟಿ ಲುಕಿಂಗ್ ಸ್ಯಾಡ್? ಯಾಕೆ ಅವನು ದುಃಖವಾಗಿ ಕಾಣ್ತಿದ್ದಾನೆ? ಆಗ ನಾವು ಆನ್ಸರ್ ಮಾಡ್ಬೋದು, ನೋ, ಬಂಟಿ ಈಸ್ ನಾಟ್ ಲುಕಿಂಗ್ ಸ್ಯಾಡ್ ಟು ವರ್ಕ್. ಅಂದರೆ ಕೆಲಸ ಮಾಡೋಕ್ಕೆ ಅವನೇನು ದುಃಖವಾಗಿ ಕಾಣ್ತಿಲ್ಲ, ಈಸ್ ಫೀಲಿಂಗ್ ಹ್ಯಾಪಿ ಅಂತ ಹೇಳ್ತಾ ಇದ್ದೀವಿ. ಅಂದರೆ ಏನು, ಅವನು ತುಂಬ ಖುಷಿಯಿಂದ ತನ್ನ ಕೆಲಸ ತಾನು ಮಾಡ್ತಿದ್ದಾನೆ ಅಂಥೇಳಿ. ಕರೆಕ್ಟ್ ಅಲ್ವಾ? ಅಲ್ಲೇನು ಸ್ಯಾಡ್ ಥರ ಕಾಣ್ತಿಲ್ಲ ಅಲ್ಲ ಪಿಕ್ಚರಲ್ಲಿ. ಎಸ್. ನೆಕ್ಸ್ಟ್, ವಾಟ್ ಈಸ್ ಅಮರ್ ಡೂಯಿಂಗ್? ಅಮರ್ ಅಂತೇಳಿ ತಿಳ್ಕೊಳ್ಳೋಣ ಹುಡುಗನ ಹೆಸರು. ಸೊ ನಾವು ಯಾರನ್ನಾದ್ರೂ ಕೇಳೋ ಥರ ಅಂದ್ಕೊಳ್ಳಿ. ವಾಟ್ ಈಸ್ ಅಮರ್ ಡೂಯಿಂಗ್? ಅಮರ್ ಏನು ಮಾಡ್ತಿದ್ದಾನೆ? ಅಮರ್ ಈಸ್ ವಾಟರಿಂಗ್ ದ ಪ್ಲ್ಯಾಂಟ್. ನೋಡಿ, ಆ ಗಿಡಕ್ಕೆ ಅವನು ನೀರು ಹಾಕ್ತಿದ್ದಾನಂತ. ಈಸ್ ಲೈಕಿಂಗ್ ಟು ಡೂ ದಿಸ್ ವರ್ಕ್. ಅವನು ತುಂಬ ಇಷ್ಟಪಟ್ಟೇ ಮಾಡ್ತಿದ್ದಾನೆ ಈ ಕೆಲಸ. ಅಂದರೆ ಆ ಕೆಲಸ ಮಾಡಲಿಕ್ಕೆ ಅವ್ನಿಗೆ ತುಂಬ ಇಷ್ಟ ಅಂತಲೂ ಅರ್ಥ ಆಗುತ್ತೆ. ಕ್ಲಿಯರ್? ಅಬ್ಸರ್ವ್ ಮಾಡ್ತಿದ್ದೀರಲ್ಲ, ಆ್ಯಕ್ಸಿಲರಿ ವರ್ಬ್ಸ್, ಸಬ್ಜೆಕ್ಟು, ಸೊ ವರ್ಬ್ ಜೊತೆ ಇಂಗು ಯಾವ ಥರ ಕೊಟ್ಟಿದ್ದೀವಿ, ಅದ್ರ ಜೊತೆಗೆ ಟು, ಫಾರ್ ಇರ್ಬೋದು, ಏನೆಲ್ಲ ಹಾಕಿ ಇನ್ನು ಎಕ್ಸ್ಟೆಂಡ್ ಮಾಡ್ತಿದ್ದೀವಿ ಸೆಂಟೆನ್ಸ್ನ ಅಂತ ನಿಮಗೆ ಅರ್ಥ ಆಗ್ತಿದೆ ಅನಿಸುತ್ತೆ. ರೈಟ್? ಯಾ. ನೆಕ್ಸ್ಟ್, ವೆರ್ ಈಸ್ ಈ ಕ್ಲೀನಿಂಗ್ ದ ಡ್ರೈ ಲೀವ್ಸ್? ನೋಡಿ, ಅವನೆಲ್ಲಿ ಕ್ಲೀನ್ ಮಾಡ್ತಿರೋದು ಡ್ರೈ ಲೀವ್ಸ್ನ?
ಅಮರು ಅನ್ನೋ ಥರ. ಇಲ್ಲಿ ಹಿ ಅಂತ ಹಾಕ್ಕೊಂಡಿದ್ದೀವಿ ಅಮರ್ ಬಗ್ಗೆ. ನೋ, ಈಸ್ ನಾಟ್ ಕ್ಲೀನಿಂಗ್ ದ ಡ್ರೈ ಲೀವ್ಸ್. ಕರೆಕ್ಟ್ ಅಲ್ವಾ? ಅವನೇನಾದರೂ ಡ್ರೈ ಲೀವ್ಸ್ ಬಿದ್ದಿರೋದನ್ನ ಕ್ಲೀನ್ ಮಾಡ್ತಿದ್ದಾನ? ಇಲ್ಲ. ಅದನ್ನೇ ನಾವು ಹೇಳೋದು. ನೋ, ಈಸ್ ನಾಟ್ ಕ್ಲೀನಿಂಗ್ ದ ಡ್ರೈ ಲೀವ್ಸ್. ಈಸ್ ವಾಟರಿಂಗ್ ದ ಪ್ಲಾಂಟ್ ಔಟ್ಸೈಡ್ ಹೋಮ್. ಅವನು ನೀರು ಹಾಕ್ತಿದ್ದಾನೆ ಗಿಡಕ್ಕೆ. ಎಲ್ಲಿ? ಮನೆಯಿಂದ ಹೊರಗಡೆ. ಈ ಥರ ಆನ್ಸರು ಮಾಡಬೇಕಾಗುತ್ತೆ. ಓಕೆ, ದಯವಿಟ್ಟು ಯಾರ್ಯಾರು ಮಧ್ಯ ನೋಡ್ತಿದ್ದಾರೋ ಸ್ಕಿಪ್ ಮಾಡಬೇಡಿ. ಏನೂ ಅರ್ಥ ಆಗಲ್ಲ, ಎಷ್ಟೋ ಟೈಮು ಹೋಗುತ್ತಂತೆ. ನಿಮಗೆ ಒಂದು 10-15 ನಿಮಿಷದಲ್ಲಿ ಏನೂ ಆಗಲ್ಲ. ಅದು ನಿಮಗೆ ಫ್ಯೂಚರ್ ಕೊಡುತ್ತೆ, ನಿಮ್ಮ ಭವಿಷ್ಯ ಉಜ್ವಲ ಮಾಡುತ್ತೆ ಅಲ್ವಾ? ಸೊ ಹಾಗಾಗಿ ಭಾಷೆನ ಕಲೀರಿ. ಹೇಗೆ? ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಅಂದರೆ ಯೂಸ್ ಮಾಡಿ ಕಲೀರಿ. ಸೊ ಸ್ಕಿಪ್ ಮಾಡಬೇಡಿ ವಿಡಿಯೋ ನೋಡಬೇಕಾದ್ರೆ, ಆಗ ಚೆನ್ನಾಗೇ ಅರ್ಥ ಆಗುತ್ತೆ. ಮತ್ತು ಯಾವಾಗ ಕ್ಲಾಸ್ ಮಿಸ್ ಆಗಿದ್ದೀರೋ ಅದ್ರ ಹಿಂದೆಯಿಂದ ಬನ್ನಿ. ನೀವು ಈಗ ಫಾರ್ ಎಕ್ಸಾಂಪಲ್ ಕ್ಲಾಸ್ 5th ನಾವು ಕ್ಲಾಸ್ 18 ಅಲ್ಲಿ ಹೋಗ್ಬಿಡೋಣ, ಕಲ್ತು ಬಿಡ್ಬೋದು ಬೇಗ. ನೋ, ಇಟ್ ಈಸ್ ನಾಟ್ ದ ವೇ ಆಫ್ ಲರ್ನಿಂಗ್. ಫ್ರಮ್ ದ ಬಿಗಿನಿಂಗ್ ಇಫ್ ಯು ಗೋ. ಸೊ ಸ್ಟೆಪ್ ಬೈ ಸ್ಟೆಪ್ I taught in all the previous classes. Kindly try to utilize that. By the time, if you go according to the streamline, easily you will learn the language. Seem like us only you can speak to me or to anyone. Okay, successfully. Kindly believe, dear friends and students, follow the streamline. ಓಕೆ, ಅಂದರೆ ಆರ್ಡರ್ ಆಗಿ ಬನ್ನಿ. ಮಧ್ಯೆ ನಾನು ಶಾರ್ಟ್ಸು ರೀಲ್ಸ್ ಎಲ್ಲ ಹಾಕ್ತಿದ್ದೀನಿ. ಅದರಿಂದಾದರೂ ಎಷ್ಟು ಸಾಧ್ಯ ಆದರೆ ಅಷ್ಟನ್ನ ಕಲೀರಿ. ಸೊ ಈ ರೆಗ್ಯುಲರ್ ಕ್ಲಾಸಸ್ಗೆ ಅದು ಸಪೋರ್ಟಿಂಗ್ ಕೊಡುತ್ತೆ. ಕ್ಲಾಸ್ 1, ಕ್ಲಾಸ್ 2 ಆ ಥರ ಪ್ರತಿಯೊಂದು ಟೈಟಲಲ್ಲೂ ಹಾಕಿದ್ದೀನಿ ನಾನು. ನೀವು ಅದರ ಪ್ರಕಾರ ಮೂವ್ ಹಾಕಿ. ಮತ್ತು ಯಾರ್ಯಾರು ಮಿಸ್ ಮಾಡ್ಕೊಂಡಿದ್ದಾರೋ, ನಾನು ಪ್ರೀವಿಯಸ್ 3-4 ಕ್ಲಾಸಸ್ಸಿಂದ ಪ್ಲೇ ಲಿಸ್ಟ್ದು ಲಿಂಕು ಹಾಕಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಅದಕ್ಕೆ ಹೋದರೆ ನಿಮಗೆ ಇನ್ ಆರ್ಡರ್ ಆಗಿ ನೀವು ನೋಡಿ ಕಲಿಬೋದು. ನೆಕ್ಸ್ಟ್ ಕ್ವಶನ್ಗೆ ಬರೋಣ. ಹೌ ಆರ್ ದೆ ಲುಕ್ಕಿಂಗ್? ಯಾರು? ಟಾಮ್ ಆ್ಯಂಡ್ ಜೆರ್ರಿ. ನೋಡಿ, ಹೌ ಆರ್ ದೆ ಲುಕ್ಕಿಂಗ್. ಸೊ ಹೇಗೆ ಕಾಣ್ತಿದ್ದಾರೆ ಅವರು? ಹೇಗೆ ಕಾಣ್ತಿದ್ದಾರೆ ನೀವೇ ನೋಡಿ. ಸ್ಯಾಡ್ ಆಗಿದ್ದಾರಾ ಅಥವಾ ಕ್ವೈಟ್ ಆಗಿದ್ದಾರಾ? ನೋ, ದೇ ಆರ್ ಲುಕಿಂಗ್ ಹ್ಯಾಪಿ. ಆನ್ಸರ್ ಮಾಡ್ಬೋದು ನೀವು. ಅವರು ತುಂಬ ಹ್ಯಾಪಿಯಾಗಿ ಕಾಣ್ತಿದ್ದಾರೆ ಅಂತೇಳಿ. ವಾಟ್ ಆರ್ ದೆ ಶೋಯಿಂಗ್? ಸೊ ಏನು ತೋರಿಸ್ತಿರೋದು ಅವರು ಅಂಥೇಳಿ. ಆಗ ದೇ ಆರ್ ಶೋಯಿಂಗ್ ದ ಬೋರ್ಡ್ ಆಫ್ ಅರಿವು ಟ್ಯುಟೋರಿಯಲ್ಸ್. ಸೊ ಅರಿವು ಟ್ಯುಟೋರಿಯಲ್ಸ್ದು ಬೋರ್ಡ್ ತೋರಿಸ್ತಿದ್ದಾರೆ ನೋಡಿ. ವಾಟ್ ಆರ್ ದೆ ಶೋಯಿಂಗ್? ಏನು ತೋರಿಸ್ತಿದ್ದಾರೆ? ದೇ ಆರ್ ಶೋಯಿಂಗ್ ದ ಬೋರ್ಡ್ ಆಫ್ ಅರಿವು ಟ್ಯುಟೋರಿಯಲ್ಸ್. ಅರಿವು ಟ್ಯುಟೋರಿಯಲ್ಸ್ದು ಬೋರ್ಡ್ ತೋರಿಸ್ತಿದ್ದಾರೆ ಅಂಥೇಳಿ ಆನ್ಸರ್ ಮಾಡ್ಬೋದು. ಸೊ ಈ ಥರ ನೀವು ಯಾವುದು ಬೇಕಾದರೂ ನೀವು ಸೆಂಟೆನ್ಸ್ ಫಾರ್ಮೇಷನ್ ಸ್ಟಾರ್ಟ್ ಮಾಡಿ. ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ಈಗ ನಾನು ನಿಮ್ಗೆ ಏನೇನು ಹೇಳ್ಕೊಟ್ಟಿದ್ದೀನಿ ಅದರಿಂದಾಗಿ ಲೆಂದಿ ಸೆಂಟೆನ್ಸಸ್ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಪ್ಲಸ್ ಫರ್ದರ್ ಆಕ್ಸಿಲರಿ ವರ್ಬ್ಸು ಹೇಳ್ಕೊಡ್ತೀನಿ. ಆಗ ನಿಮಗೆ ಪ್ರೆಸೆಂಟ್ ಕಂಟಿನ್ಯೂಯಸಲ್ಲಿ ಇನ್ನೂ ಏನೇನು ಯಾವ ಥರ ಪದ ಜೋಡಣೆ ಮಾಡಿ ವಾಕ್ಯ ರಚನೆ ಮಾಡಿ ಕಂಟಿನ್ಯೂಯಸ್ ಆಗಿ ಮಾತಾಡೋದು ಹೇಗೆ ಅಂತೇಳಿ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಓಕೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರ್ಯಾರು ಫಸ್ಟ್ ನೋಡ್ತಿದ್ದೀರಾ ಅವರು. ಸೊ ಯಾರಿಗಾದ್ರೂ ನೀಡಿದರೆ ಅಂದರೆ ತುಂಬ ಅತ್ಯವಶ್ಯಕತೆ ಇರೋರಿಗೆ ಶೇರ್ ಮಾಡಿ. ಹಾಗೆ ನಿಮ್ಗೆ ಹಿಡಿಸಿದರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. Thank you so much, dear friends and students.